ಚುನಾವಣೆಗಳ ನಾಗರಿಕ ಬಂಧುಗಳೇ, ಈ ಬಳಗವನ್ನು ಮಾಡಿಕೊಂಡು ಈ ಬಳಗದ ಮೂಲಕ ಇವತ್ತು ಕುವೆಂಪು ಅವರ 121ನೇ ಜನ್ಮ ಸಂಸ್ಮರಣೆಯ ದಿನವನ್ನು ಆಚರಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ವಿಶ್ವಮಾನವ ದಿನವನ್ನಾಗಿ ಕುವೆಂಪು ಜನ್ಮ ದಿನವನ್ನು ಆಚರಿಸಬೇಕು ಅಂತ ಆದೇಶ ಮಾಡಿ ತಮಗೆಲ್ಲ ಗೊತ್ತಿದೆ ಭಾಳ ಹಿಂದೆ. ಮತ್ತು ಈ ರಾಷ್ಟ್ರಕವಿಯಾಗಿ ಆ ಪದವಿಯನ್ನು ಕೂಡ ಕೊಟ್ಟುತ್ತೆ ಕರ್ನಾಟಕ ಸರ್ಕಾರ. ಅಂದರೆ ಬ್ರಿಟಿಷ್ ಸರ್ಕಾರದಲ್ಲಿ ಮೊದಲನೇ ಬಂದದ್ದು ಗೋವಿಂದ ಪೈ ಅವರಿಗೆ, ನಂತರ ನಮ್ಮ ಕುವೆಂಪುಗೆ, ಮತ್ತು ನಂತರ ನಮ್ಮ GS ಶಿವರುದ್ರಪ್ಪಗೆ, 3 ಜನಕ್ಕೆ ರಾಷ್ಟ್ರಕವಿಗಳ ಪ್ರಶಸ್ತಿ ಬಂದಿರ್ತಕ್ಕಂಥ ಅಂಥ ಒಬ್ಬ ರಾಷ್ಟ್ರಕವಿಗೆ ಇವತ್ತು 121ನೇ ಜನ್ಮದಿನವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ನಮ್ಮೆಲ್ಲರಿಗೂ ಒಂದು ಭಾಗ್ಯ, ಈ ಬೆಳಗಕ್ಕೂ ಒಂದು ಭಾಗ್ಯ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ವಿಶ್ವಮಾನವ ಅಂತ ಹೆಸರಿಟ್ಕೊಂಡಿದ್ದೀನಿ. ಪ್ರಾಸ್ತಾವಿಕ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದೆ. ವಿಶ್ವಮಾನವದ ಪಂಚತಂತ್ರಗಳು ಯಾವ್ಯಾವು, ಕುವೆಂಪು ಕೊಟ್ಟ ಪಂಚತಂತ್ರಗಳು ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿವರೆಗೂ 5 ವಿಶ್ವಮಾನವ ಈ ಪಂಚತಂತ್ರಗಳನ್ನು ಪಂಚಮಂತ್ರಗಳನ್ನು ನಾವು ಆಚರಿಸಬೇಕು ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಅಂತ. ಅವುಗಳನ್ನು ಎಷ್ಟು ಜನ ಸರ್ವೋದಯ, ಸಮನ್ವಯ, ಮನುಜಮತ, ವಿಶ್ವಪಥ, ಪೂರ್ಣದೃಷ್ಟಿ ಇವುಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಕುವೆಂಪು ವಿಚಾರಗಳನ್ನು ಯಾಕೆ ಇವತ್ತು ಬೇಕು? ಕುವೆಂಪು ವಿಚಾರಗಳು 20ನೇ ಶತಮಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ, 21ನೇ ಶತಮಾನವನ್ನು ಕೂಡ ದಾಟಿ ಹೋಗ್ತಾ ಇದೆ. ಇವತ್ತು ಪ್ರಸ್ತುತದಲ್ಲಿ ಕುವೆಂಪು ಹೆಸರು ಹೇಳದೇ ಇದ್ದರೆ ಯಾವುದೇ ಧರ್ಮದ ಸಾಹಿತ್ಯ ಆಗಿರಲಿ, ಯಾವುದೇ ಜಾತಿಯ ಸಾಹಿತ್ಯ ಆಗಿರಲಿ, ಯಾವುದೇ ಸಮುದಾಯದ ಸಾಹಿತ್ಯ ಆಗಿರಲಿ, ಕುವೆಂಪು ಹೆಸರು ಹೇಳದೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆ ವಿಚಾರಗಳಿವೆಯಲ್ಲ, ಅವರ ನಾಟಕಗಳಾಗಲಿ, ಕಾದಂಬರಿಗಳಾಗಲಿ, ಕಥೆಗಳಾಗಲಿ, ವಿಮರ್ಶೆಗಳಾಗಲಿ, ಭಾಷಣಗಳಾಗಲಿ, ಮಹಾಕಾವ್ಯ ಆಗಲಿ, ಜೀವಚರಿತ್ರೆಗಳಾಗಲಿ, ಎಲ್ಲ ಕೃತಿಗಳನ್ನು ಮಾಡಿರ್ತಕ್ಕಂಥ ಚಿಂತನೆಗಳು ಏನು ಅನ್ನೋದು ಬಹಳ ಮುಖ್ಯ. ಈ ಒಂದು ಏನಂದರೆ ಇಂಥ ಸಂದರ್ಭದಲ್ಲಿ ಉಪನ್ಯಾಸ ಮಾಡೋದು ಭಾಳ ಕಷ್ಟ. ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲಿ ಆ ದೊಡ್ಡ ಸಮುದ್ರವನ್ನು ಪರಿಚಯ ಮಾಡೋದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಅದು ಕೆಲವು ಮಾತುಗಳನ್ನು ಅವರು ಹೇಗೆ ಬಾಲ್ಯದಿಂದ ಎಲ್ಲಿ ತನಕ ಬಂದರು, ವಿದ್ಯಾಭ್ಯಾಸವನ್ನು ಸೂಕ್ಷ್ಮವಾಗಿ ಕೆಲವು ಪರಿಚಯ ಮಾಡಿ ಕೆಲವು ಕೃತಿಗಳ ಬಗ್ಗೆ ಏನು ವಿಚಾರಗಳನ್ನು ಮಂಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನಾನು ಕೆಲವು ಕೃತಜ್ಞತೆಗಳನ್ನು ನೀಡಬೇಕಾಗಿದೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಶ್ರೀ ಸ್ವಾಮೀಜಿ ಸೌಮ್ಯನಾಥ್ ಅವರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಈ ಕಾರ್ಯಕ್ರಮ ಭಾಳ ನೆನಪು ತುಂಬ ಚೆನ್ನಾಗಿ ಬರೀತಾನೆ, ಇಂಗ್ಲೀಷಲ್ಲಿ ಬರೀತಾ ಇದ್ದಾರೆ. ಆ ಪುಸ್ತಕ ನೋಡಿ ನೀವು ಅಂತ ಪುಸ್ತಕ ಕೊಡಿಸ್ತಾರೆ. ಕಸಿನ್ಸ್ ಅದು ನೋಡಿಬಿಟ್ಟು ಓದಿ, ಏನಪ್ಪ ನಿನ್ನ ಡ್ರೆಸ್ ನೋಡಿದ್ರೆ ಅಷ್ಟು ಖಾಲಿ ಅವರು ಖಾಲಿ ಆಗಕ್ಕೆ ಶುರು ಮಾಡಿರ್ತಾರೆ, ಖಾಲಿ ದುಡ್ಡು ಪಂಚೆ ಬಟ್ಟೆ ಧರಿಸಿರೋದು ನೋಡಿ. ನಿನ್ನ ಹುಡುಗಿ ನೋಡಿದ್ರೆ ದೇಶೀಯವಾಗಿದೆ, ಬರೀತಿರ್ತಕ್ಕಂಥ ಭಾಷೆ ಪದ್ಯಗಳು ನೋಡಿದ್ರೆ ವಿದೇಶಿ ಭಾಷೆ ಬರೀತಾ ಇರಲಿಲ್ಲ, ಯಾಕೆ ನಿನ್ನ ಭಾಷೆ ಯಾಕೆ ಇಷ್ಟು ದಿನ ಬರೀಲಿಲ್ಲ ಅಂತ ಕೇಳಿದ್ರು. ನನ್ನ ಭಾಷೆ ಕನ್ನಡ ಭಾಷೆ ಇದೆಯಲ್ಲ, ಅದಿನ್ನೂ ಒಂದು ವ್ಯವಸ್ಥಿತ ಸ್ಥಿತಿ ಬಂದಿಲ್ಲ, ಇನ್ನು ಹಳೆಗನ್ನಡ, ಅದೇ ಛಂದಸ್ಸು. ಆ ಛಂದಸ್ಸಲ್ಲಿ ಕಂದ ಪದ್ಯ ಬರೆಯೋಕ್ಕಾಗಲ್ಲ, ಷಟ್ಪದಿ ಪದ್ಯ ಬರೆಯೋಕ್ಕಾಗಲ್ಲ ನನಗೆ. ಹಾಗಾಗಿ ನಾನು ಇಂಗ್ಲೀಷ್ ಪತ್ರಿಕೆ ಕೀರ್ತಿ ಸೋಷಲ್ಲಿ ವಾಟ್ಸ್ಆಪ್ ಓದ್ತಾ ಇರ್ತಾರೆ ಡಿಗ್ರಿನಲ್ಲಿ ಅವರು. ಹಾಗಾಗಿ ನಾನು ಬರಿತಾ ಇದ್ದೀನಿ ಅಂದಾಗ ಅವರಿಲ್ಲ, ಭಾಷೆ ಸತ್ವ ಇಲ್ಲ ಅಂತ ನೀನು ಭಾವಿಸ್ಕೊಳಪ್ಪ, ನಿನಗೆ ಯಾವುದೇ ಭಾಷೆನ ಬರೆಯೋಕ್ಕೆ ಶುರು ಮಾಡಿದ್ರೆ ಆ ಭಾಷೆಗೆ ಸತ್ವ ಬಂದೇ ಬರ್ತದೆ. ನೀನು ಬರೆಯೋದಕ್ಕೆ ಶುರು ಮಾಡುವಂದಾಗ ಅವತ್ತಿಂದ ಅವರು ಕುವೆಂಪು ಇಂಗ್ಲೀಷ್ ಪದ್ಯನ ಆಮೇಲೆ ನಂತರ ಅಪರೂಪಕ್ಕೆ ಬರೆದರು ನೆನಪಿನ ಧ್ವನಿ ಬರೆಯೋ ಸಂದರ್ಭದಲ್ಲಿ. ಆದರೆ ಕನ್ನಡದಲ್ಲಿ ಪದ್ಯಗಳನ್ನು ಅವರು 1 ತಿಂಗಳಲ್ಲೇ 67 ಪದ್ಯಗಳು ಬರೀತಾರೆ. ಅದು ಬಹಳ ಒಂದು ತಿರುವು, ಅವರ ಬದುಕಿನಲ್ಲಿ ಒಂದು ತಿರುವು. ಅದು 67 ಪದ್ಯಗಳು ಕೊಡಲು ಅಂತ 1930ರಲ್ಲಿ ಮೊದಲನೇ ಕವನ ಸಂಕಲನ ಅವರಿಗೆ. ಒಟ್ಟು ಇದುವರೆಗೂ 40 ಕವನ ಸಂಕಲನಗಳು ಬಂದಿವೆ. ಅವರು 40 ಕವನ ಸಂಕಲನಗಳಿಂದ 2-2.5 ಸಾವಿರ ಕವಿತೆಗಳಿರಬೇಕು ಕುವೆಂಪು ಬರೆದಿರೋ ಕವಿತೆಗಳು, ಬಿಡಿ ಕವಿತೆಗಳು. ಹಾಗಾಗಿ ಆಮೇಲೆ ಬರವಣಿಗೆ ಶುರು ಮಾಡಿದ್ಮೇಲೆ ಕುವೆಂಪು ಮತ್ತೆ ಇಂಗ್ಲೀಷ್ಗೆ ಹಿಂದಿರುಗಿ ನೋಡಲೇ ಇಲ್ಲ. ನಾಟಕ ಬರೀತಾರೆ. 1927ರಲ್ಲಿ BA ಮಾಡಿಕೊಂಡು MA ಸೇರ್ಕೋಬೇಕು. ಅವರು MA ಸೇರಕ್ಕೆ ಅವರು BAದಲ್ಲಿ ಮೇಜರು, ಅವ್ರಿಗೆ ಫಿಲಾಸಫಿ ಮತ್ತು ಸೈಕಾಲಜಿ, ಇನ್ನೊಂದು ಯಾವುದು ಕನ್ನಡ ಮೇಜರ್ ಅಲ್ಲ, 3 ಸಬ್ಜೆಕ್ಟ್ಸ್ ತಗೊಂಡಿರ್ತಾರೆ.
ಅವ್ರಿಗೆ ಕನ್ನಡದಲ್ಲಿ ಆ ವರ್ಷ 1922 ಆರಂಭ ಆಗಿರ್ತದೆ. ಬಿ ಎಂ ಶ್ರೀಕಂಠಯ್ಯನವರು ಆಗ ಒಬ್ಬರು ಬೆಂಗಾಳಿಯವರು ಒಬ್ಬರು ವೈಸ್ ಚಾನ್ಸಲರ್ ಆಗಿರ್ತಾರೆ. ಇವಾಗೆಲ್ಲ ರಾಜರು ನೇಮಿಸ್ತಿದ್ರು ಮಹಾರಾಜರ ಕಾಲದಿಂದ ವೈಸ್ ಚಾನ್ಸಲರ್ಸ್ಗಳನ್ನ ಕರ್ಕೊಂಬರ್ತಿದ್ರು. ಅವರು ವೈಸ್ ಚಾನ್ಸಲರ್ ಆಗಿರ್ತಾರೆ, ನಾಲ್ವಡಿ ಅವರು ನಿಂತಿರ್ತಾರೆ. ಅವರು ನಮ್ಮ ವೈಸ್ ಚಾನ್ಸಲರು ಹತ್ರ ಹೋಗಿ ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲೀಷ್ ಪ್ರೊಫೆಸರ್ ಅವರನ್ನ ರಿಜಿಸ್ಟರ್ ಮಾಡ್ತಾರೆ. ಯಾರು ನಮ್ಮ ರಿಜಿಸ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಅನುಪಸ್ಥಿತಿಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತಿಯನ್ನು ನೀಡಿರತಕ್ಕಂಥ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಇರತಕ್ಕಂಥ ಮಾನ್ಯ ಶಾಸಕರು, ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಕಂಠಯ್ಯನವರು, ಮನು ಬೆಳೆಗಾರವರು, ತಿಮ್ಮಪ್ಪ ಭಟ್ರು, ಹಾಗೆ ಎಲ್ಲಕ್ಕಿಂತ ಮುಖ್ಯ ಕೇಂದ್ರವಾದಂಥ ಇವತ್ತು ನಮ್ಮ ಕರಿಗೌಡ ಬೀಚನಹಳ್ಳಿಯವರು ಎಲ್ಲರನ್ನೂ ಸ್ಮರಿಸ್ತಾ ನಾನು ಪ್ರಾಸ್ತಾವಿಕವಾಗಿ ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಒಂದು ನಮ್ಮ ಬಳಗದ ವಿಚಾರದಲ್ಲಿ ಹೇಳ್ತೇವೆ. ಬಳಗದ ಉದ್ಭವವೇ ಒಂದು ಔಚಿತ್ಯ. ಈ ವಿಶ್ವಮಾನವ ಬಳಗ ಪ್ರಾರಂಭ ಆಗಿ ಸುಮಾರು 13 ವರ್ಷ, ಅಂದ್ರೆ ಟೀನೇಜ್ ಅಂತೀವಲ್ಲ, ಹಾಗೆ ಈಗ ನಾವು ಪ್ರೌಢಾವಸ್ಥೆಯಲ್ಲಿ ಈಗ ತಲುಪ್ತಾ ಇದ್ದೀವಿ. ಇಲ್ಲಿವರೆಗೂ ಶೈಶವದಲ್ಲೇ ಇದ್ವಿ, ಈಗ ಪ್ರೌಢಾವಸ್ಥೆಗೆ ಬಂದಿದ್ದೇವೆ. ಅನುಚಾನವಾಗಿ ನಮ್ಮ ಶ್ರೀಕಂಠಯ್ಯನವರ ಘನ ಅಧ್ಯಕ್ಷತೆಯಲ್ಲಿ ನಾರಾಯಣ್ ಸೋಮನಹಳ್ಳಿ ಕಾರ್ಯದರ್ಶಿಯವರು, ಇವರು ಮತ್ತೆ ಕಾರ್ಯಕಾರಿ ಸಮಿತಿಯ ಈಗಿರತಕ್ಕಂಥ ಎಲ್ಲ ಸದಸ್ಯರು, ಕೃಷ್ಣ ಮತ್ತು ಮಾಧವ ಎಲ್ಲವರು, ಜಗನ್ನಾಥ ಮನೆಯವರು ಎಲ್ಲರೂ ಇದ್ದಾರೆ. ಇವರೆಲ್ಲರ ಸಾರಥ್ಯದಲ್ಲಿ 10 ವರ್ಷಗಳ ಕಾಲ 11 ವರ್ಷಗಳ ಕಾಲ ಪ್ರಬುದ್ಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಜನಮಾನವಕ್ಕೆ ಸ್ವಲ್ಪನಾದರೂ ಮುಟ್ಲಿಕ್ಕೆ ಈ ಬಳಗ ಪ್ರಯತ್ನವಾಗಿದೆ. ಈ ಬಳಗ ಉದಯ ಆದದ್ದಾದರೆ ಹೇಗೆ ಅಂದರೆ, ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭೈರವೈಕ್ಯದ ನಂತರ ಶ್ರೀಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪೀಠಾರೋಹಣ ಆಯಿತು. ಆದ ನಂತರ ಪುರಪ್ರವೇಶಕ್ಕಾಗಿ ನಿರ್ಮಲಾನಂದ ಸ್ವಾಮೀಜಿಯವರು ಆಗಿನ್ನು ಬೆಂಗಳೂರಿಗೆ ಪ್ರವೇಶ ಆಗಿರಲಿಲ್ಲ. ಆದಿಚುಂಚನಗಿರಿಯ ಮುಖ್ಯ ಮಟ್ಟದ ಸಂಸ್ಥಾನದಲ್ಲಿ ಇದ್ದರು. ಅವರ ಪ್ರವೇಶಕ್ಕಾಗಿ ನಾವೆಲ್ಲ ಗೆಳೆಯರ ಬಳಗರು, ವಿಶ್ವಮಾನವ ಬಳಗ ಅಸ್ತಿತ್ವದಲ್ಲಿ ಇರಲಿಲ್ಲ.